ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KSRTC, NWKSRTC ಹಾಗೂ KKRTC 2026ನೇ ಸಾಲಿನ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ರಿಯಾಯಿತಿ ಬಸ್ ಪಾಸ್ಗೆ ಅರ್ಜಿ ಪ್ರಾರಂಭವಾಗಿದೆ. 29/5/2026ರಿಂದ ತಾವು ಬಸ್ ಪಾಸ್ಗಾಗಿ ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಫೀಸನ್ನು ಕೊಟ್ಟರೆ ಬಸ್ ಪಾಸನ್ನು ರಿಯಾಯಿತಿ ಬಸ್ ಪಾಸನ್ನು ನೀಡ್ತಾರೆ ಮತ್ತು ಯಾವ ಅಪ್ಲಿಕೇಶನ್ ಫಾರಮನ್ನು ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಶುಲ್ಕದ ವಿವರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ 10 ತಿಂಗಳ ಕಾಲ ರಿಯಾಯಿತಿ ಪಾಸನ್ನು ಕೊಡಲಾಗುತ್ತೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇರುತ್ತೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 150 ರೂಪಾಯಿ ಇರುತ್ತೆ ಹಾಗೂ ಪ್ರೌಢಶಾಲಾ ಬಾಲಕರಿಗೆ 10 ತಿಂಗಳ ಪಾಸ್ಗೆ 750 ರೂಪಾಯಿ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇರುತ್ತದೆ ಹಾಗೂ ಪ್ರೌಢಶಾಲಾ ಬಾಲಕಿಯರಿಗೆ 10 ತಿಂಗಳ ರಿಯಾಯಿತಿ ಪಾಸಲ್ಲಿ 550 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 150 ರೂಪಾಯಿ ಇರುತ್ತದೆ ಹಾಗೂ PUC ಪದವಿ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ 10 ತಿಂಗಳ ಪಾಸ್ಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1050 ರೂಪಾಯಿಗಳಿರುತ್ತದೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇರುತ್ತದೆ. ITI ವಿದ್ಯಾರ್ಥಿಗಳಿಗೆ 12 ತಿಂಗಳ ಕಾಲ ಪಾಸನ್ನು ನೀಡಲಾಗುತ್ತದೆ. ಅವರಿಗೆ 1310 ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 160 ರೂಪಾಯಿ ಇರುತ್ತದೆ. ಹಾಗೆಯೇ ವೃತ್ತಿಪರ ಕೋರ್ಸ್ಗಳು ಯಾವುದೇ ಇಂಜಿನಿಯರಿಂಗ್ ಮತ್ತಿತರೆ ಕೋರ್ಸ್ಗಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ 10 ತಿಂಗಳ ರಿಯಾಯಿತಿ ಪಾಸನ್ನು ಕೊಡಲಾಗುತ್ತೆ. 1550 ರೂಪಾಯಿ ಇರುತ್ತದೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹಾಗೂ SC/STಗಳಿಗೆ 150 ರೂಪಾಯಿ ಇರುತ್ತದೆ ಹಾಗೂ ಯೂನಿಂಗ್ ಕಾಲೇಜ್ ಹಾಗೂ PhD ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ 10 ತಿಂಗಳ ರಿಯಾಯಿತಿ ಪಾಸಲ್ಲಿ 1350 ರೂಪಾಯಿ ಇರುತ್ತದೆ ಹಾಗೂ SC/STಗಳಿಗೆ 150 ರೂಪಾಯಿ ಫೀಸ್ ಇರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ತಾವೇ ಕೂಡ ತಮ್ಮ ಮೊಬೈಲ್ನಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಥವಾ ತಮ್ಮ ಹತ್ತಿರದ ಬೆಂಗಳೂರು ಅಥವಾ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ವೆಬ್ಸೈಟ್ ತಿಳಿಸ್ಕೊಡ್ತೀನಿ, sevasindu.karnataka.gov.in. ಆ ಲಿಂಕನ್ನು ನಾನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವೆಲ್ಲ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವರು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನೀವು ರಿಜಿಸ್ಟರ್ ಆಗಿರೋರು ಡೈರೆಕ್ಟ್ ಮೊಬೈಲ್ ನಂಬರ್ ಹಾಗೂ OTPಯನ್ನು ಪಡೆದು ಲಾಗಿನನ್ನು ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಅಥವಾ ಹೊಸದಾಗಿ ಸೇವಾ ಸಿಂಧುನ ಅರ್ಜಿ ಸಲ್ಲಿಸಬೇಕು ಅನ್ನೋರು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಆಧಾರ್ ಕಾರ್ಡನ್ನು KYC ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು OTP ಹಾಕಿದ ನಂತರ ಲಾಗಿನ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಅದರ ಸಂಪೂರ್ಣ ವಿಡಿಯೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೇವಾ ಸಿಂಧುವಿನಲ್ಲಿ ಅರ್ಜಿ, ವಿದ್ಯಾ ಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿ ಬೇಕಾಗುತ್ತೆ ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತದೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. JPG ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ 200 KB ಕಮ್ಮಿಯಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೂ ಅದಕ್ಕಿಂತ ಮುಂಚಿತವಾಗಿ ಈ ರೀತಿಯಾದ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಈ ಅಪ್ಲಿಕೇಶನ್ ಸಪ್ರೇಟ್ ಇರುತ್ತೆ. ವಾಯುವ್ಯ ಕರ್ನಾಟಕದವರಿಗೆ ಸಪ್ರೇಟ್ ಇರುತ್ತೆ ಹಾಗೂ ಕಲ್ಯಾಣ ಕರ್ನಾಟಕದವರಿಗೆ ಸಪ್ರೇಟ್ ಇರುತ್ತೆ ಹಾಗೂ KSRTC ಅವರಿಗೆ ಸಪ್ರೇಟ್ ಅಪ್ಲಿಕೇಶನ್ ಇರುತ್ತೆ. ಈ ಫಾರಮನ್ನು ಫಿಲಪ್ ಮಾಡಿಕೊಂಡು ಫೋಟೋ ವಿತ್ ಸಿಗ್ನೇಚರ್ ಮಾಡಿಕೊಂಡು ತಾವು ಓದ್ತಿರುವಂಥ ಪ್ರಿನ್ಸಿಪಾಲ್ ಅಥವಾ ಮುಖ್ಯೋಪಾಧ್ಯಾಯರ ಸಹಿ ಬೇಕಾಗತ್ತೆ. ಇದರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತೀರಾ, ಎಲ್ಲಿ ಎಂಡ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಾಗೂ ತಮ್ಮ ಸ್ಟ್ಯಾಟ್ಸ್ ನಂಬರ್, ತಂದೆ ತಾಯಿ ವಿಳಾಸ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಇದೆಲ್ಲ ರೆಡಿ ಮಾಡಿಕೊಂಡು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಿ. ಇದರ ಸಂಪೂರ್ಣ ವಿಡಿಯೋನ ನಾನು ಕೂಡ ಅಪ್ಲೋಡ್ ಮಾಡಿ ತಮಗೆ ತಲುಪಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನಿತರ ಮಾಹಿತಿ ಬೇಕು ಅನ್ನೋದರೆ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರದವರೇ 1/6/2026ರಿಂದ ನಿಗದಿತ ಪಾಸ್ ಕೌಂಟರ್ಗಳಲ್ಲಿ ವಿತರಿಸಲಾಗುವುದು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರನಾದ್ರು ಪೇಮೆಂಟನ್ನು ಮಾಡ್ಬೋದು ಅಥವಾ ಕ್ಯಾಶ್ ಆದರೂ ನಗದು ಮುಖಾಂತರನಾದ್ರು ಪೇಮೆಂಟನ್ನು ಮಾಡ್ಬೋದಾಗಿರ್ತದೆ ಹಾಗೂ ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ನಲ್ಲಿ ಸರ್ಕಾರದ ಆದೇಶದಂತೆ 30 ರೂಪಾಯಿಗಳ ಸೇವಾ ಶುಲ್ಕವನ್ನು ಸದರಿ ಕೇಂದ್ರಗಳ ಸಿಬ್ಬಂದಿಯು ಪಡೆಯಲು ಅವಕಾಶವಿರುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆ ಲಿಂಕನ್ನು ನಾನೇ ಶೇರ್ ಮಾಡ್ತೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಾವೇ ಡೈರೆಕ್ಟಾಗಿ ತಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ.
ಥ್ಯಾಂಕ್ ಯು.